ರಣ ಬಿಸಿಲಿಗೆ ಬ್ರೇಕ್. ಇಂದಿನಿಂದ 4 ದಿನ ರಾಜ್ಯದಲ್ಲಿ ಭರ್ಜರಿ ಮಳೆ. ಬೆಂಗಳೂರು ಸೇರಿ ಜಿಲ್ಲೆಗಳಿಗೆ ಅಲರ್ಟ್. ನಮಸ್ಕಾರ ವೀಕ್ಷಕರೇ, ವರ್ಷದ ಬೇಸಿಗೆಯ ಪ್ರತಾಪ ಎಷ್ಟರ ಮಟ್ಟಿಗಿದೆ ಅಂದರೆ ನಾವು ಮನೆಯಿಂದ ಆಚೆ ಕಾಲಿಡೋಕ್ಕೂ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಏರಿಕೆಯಾಗ್ತಾಗಿದ್ದ ತಾಪಮಾನ ಮತ್ತು ಬಿಸಿಲ ಬೇಗೆಗೆ ಜನ ಅಕ್ಷರಶಃ ಹೈರಾಣಾಗಿದ್ದಾರೆ. ಆಕಾಶದಿಂದ ಸೂರ್ಯದೇವ ಬೆಂಕಿಯ ಮಳೆ ಸುರಿಸ್ತಾ ಇದ್ದಾನೆ. ಭೂಮಿ ಕಾದ ಕಾವಲಿನಂತಾಗಿದೆ. ಯಾವಾಗಪ್ಪ ಮಳೆ ಬರುತ್ತೆ, ಬಾರೋ ಮಳೆರಾಯ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಇಂತಹ ರಣಬಿಸಿಲಿನಿಂದ ಕಂಗೆಟ್ಟಿರುವ ರಾಜ್ಯದ ಜನತೆಗೆ ಭಾರತದ ಹವಾಮಾನ ಇಲಾಖೆ ಇದೀಗ ಕೊಂಚ ನಿಟ್ಟಿಸಿರು ಬಿಡುವಂತಹ ಒಂದು ಭಾರಿ ದೊಡ್ಡ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಇವತ್ತಿನ ಅಂದರೆ ಮಂಗಳವಾರ ಏಪ್ರಿಲ್ 28ರಿಂದ IMD ಹೇಳೋ ಪ್ರಕಾರ ಮುಂದಿನ 4 ದಿನಗಳವರೆಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಅಧಿಕೃತವಾಗಿ ಮುನ್ಸೂಚನೆಯನ್ನು ನೀಡಲಾಗಿದೆ. ಅಷ್ಟಕ್ಕೂ ಯಾವ್ಯಾವ ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ, ಬೆಂಗಳೂರಲ್ಲಿ ಬೆಳಗ್ಗೆ ಬಿಸಿಲಿದ್ರೂ ಸಂಜೆ ವೇಳೆಗೆ ಬಿರುಗಾಳಿ ಸಹಿತ ವಾತಾವರಣ ಹೇಗೆ ಬದಲಾವಣೆಯಾಗಲಿದೆ, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ 40 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಬಿರುಗಾಳಿಯ ಆರ್ಭಟ ಎಂಥದ್ದು, ಎಂದಿನಂತೆ ಬಿಸಿಲಿನ ತಾಪಮಾನದಲ್ಲಿ ಬೇಯ್ತಾ ಇರುವ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ವರುಣದೇವ ಕೃಪೆ ತೋರಿದ್ದಾನ ಅಥವಾ ಅಲ್ಲಿನ ಜನರು ಇನ್ನೂ ಕೆಲವು ದಿನಗಳವರೆಗೆ ಬಿಸಿಲಿಗೆ ಮೈಯೊಡ್ಡುವುದನ್ನು ತಪ್ಪಿಸಿ ಎಚ್ಚರಿಕೆ ವಹಿಸಲೇಬೇಕಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ರಾಜ್ಯದ ಇಂದಿನ ಹವಾಮಾನ ಪರಿಸ್ಥಿತಿ ಮತ್ತು ಪೂರ್ವ ಮುಂಗಾರಿನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಮಾಹಿತಿಯನ್ನು ಪ್ರತಿಯೊಬ್ಬ ಕನ್ನಡಿಗನು ಜೊತೆಗೆ ರೈತನು ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಂಚೆ ವೀಕ್ಷಕರೇ, ನಿಮಗೇನು ಅನಿಸುತ್ತೆ, ನಿಮ್ಮ ಊರಿನಲ್ಲಿ ಬಿಸಿಲಿನ ತಾಪಮಾನ ಹೇಗಿದೆ? ನಿನ್ನೆ ಮೊನ್ನೆಯಿಂದ ಮೋಡ ಕವಿದ ವಾತಾವರಣ ಏನಾದರೂ ಇದೆಯಾ? ಬೆಂಗಳೂರಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದಕ್ಕೆ ಮರಗಳನ್ನು ಕಡಿದು ಕಾಂಕ್ರೀಟ್ ನಾಡನ್ನಾಗಿ ಮಾಡಿದ್ದೇ ಪ್ರಮುಖ ಕಾರಣ ಅಂತ ನಿಮಗನ್ಸುತ್ತಾ? ಉತ್ತರ ಕರ್ನಾಟಕದ ಜನತೆಗೆ ಹವಾಮಾನ ಇಲಾಖೆ ನೀಡಿರುವ ಮಧ್ಯಾಹ್ನದ ಬಿಸಿಲಿಗೆ ಹೋಗಬೇಡಿ ಎನ್ನುವ ಎಚ್ಚರಿಕೆಯನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಜೊತೆಗೆ ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿ ಹೇಗಿದೆ ವಾತಾವರಣ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹವಾಮಾನ ಬದಲು, ಬಿರುಗಾಳಿ ಎಚ್ಚರಿಕೆ. ವೀಕ್ಷಕರೇ, ಮೊದಲು ನಾವು ರಾಜ್ಯ ರಾಜಧಾನಿ ಸಿಲಿಕಾನ್ ಸಿಟಿ, ಅದರಲ್ಲೂ AC ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರಿನ ಬಗ್ಗೆ ನಾವು ಒಂಚೂರು ಗಮನ ಹರಿಸಬೇಕು. ಬೆಂಗಳೂರು ಅಂತಂದರೆ ನಾವು ಮೊದಲೇ ಹೇಳಿದಾಗೆ AC ಸಿಟಿ ಅಂತಲೇ ಫೇಮಸ್ ಆಗಿತ್ತು. ಆದರೆ ಏಪ್ರಿಲ್ ತಿಂಗಳಿಗೆ ಹೋಗ್ತಾ ಇದ್ದಂತೆ ಚರ್ಮ ಸುಡುವಂತಹ ಬಿಸಿಲು, ರಣ ಬಿಸಿಲು ಕಾಡುವುದಕ್ಕೆ ಶುರುವಾಗಿದೆ. ಮಧ್ಯಾಹ್ನ ಆಗ್ತಿದ್ದಂತೆ ಇಡೀ ಬೆಂಗಳೂರು ಸಿಟಿ ಅಕ್ಷರಶಃ ಲಾಕ್ಡೌನ್ ರೀತಿಯಾಗಿ ಬದಲಾಗ್ತಾ ಇದೆ. ಭಾನುವಾರ ಅಂದರೆ 26ನೇ ತಾರೀಕು ನಗರದಲ್ಲಿ ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ವರೆಗೂ ದಾಖಲಾಗಿತ್ತು. ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ರೆಕಾರ್ಡ್ ಆಗಿದೆ. ರಾತ್ರಿ ಆಗಿದ್ರೆ ಸಾಕು, ಆವಾಗಲೂ ಕೂಡ ಈ ಉಷ್ಣಾಂಶ ಅಥವಾ ತಾಪಮಾನ ಕಡಿಮೆ ಆಗ್ತಾ ಇಲ್ಲ, ಒಂಚೂರಾದರೂ ಕಮ್ಮಿ ಆಗಬೇಕು, ಆದರೂ ಆಗ್ತಾ ಇಲ್ಲ. ಹವಾಮಾನ ಇಲಾಖೆ ಇತ್ತೀಚಿನ ವರದಿ ಪ್ರಕಾರ ಮುಂದಿನ 4 ದಿನಗಳವರೆಗೆ ಬೆಂಗಳೂರಿನ ಚಿತ್ರಣವನ್ನು ಬದಲಿಸಲಿದೆ ಅಂತ ಹೇಳಿದ್ದಾರೆ. ಬೆಳಗ್ಗೆಯಿಂದಲೇ ತಾಪಮಾನ ಇರುತ್ತೆ, ಅಂದರೆ ಬಿಸಿಲಿನ ವಾತಾವರಣ ಇದ್ದರೂ ನೀವ್ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ಮಧ್ಯಾಹ್ನನೋ ಅಥವಾ ಸಂಜೆ ಹೊತ್ತಿಗೆ ಆಕಾಶ ಮೋಡ ಕವಿಯಲಿದ್ದು ನಗರದ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ವಿಚಾರ ಏನಂದರೆ, ಮಳೆಯ ಜೊತೆಗೆ ಗಂಟೆಗೆ ಬರೋಬ್ಬರಿ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೀಗಾಗಿ ಮರಗಳ ಕೆಳಗೆ ವಾಹನ ನಿಲ್ಲಿಸುವಾಗ ಸ್ವಲ್ಪ ಎಚ್ಚರ ವಹಿಸುವುದು ಸೂಕ್ತ ಅಂತ ಹೇಳಲಾಗಿದೆ. ಇನ್ನೊಂದು ವಿಚಾರ, ಮಳೆಯಾದರೂ ಹಗಲಿನ ತಾಪಮಾನದಲ್ಲಿ ದಿಢೀರ್ ಭಾರಿ ಇಳಿಕೆಯಾಗುವ ನಿರೀಕ್ಷೆಗಿಲ್ಲ. ಗರಿಷ್ಠ ತಾಪಮಾನ 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ 23ರಿಂದ 24 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿ ಇರುತ್ತೆ. ಆದರೆ ಮೋಡ ಕವಿದ ವಾತಾವರಣ ಮತ್ತು ತಂಪಾದ ಮಳೆಯಿಂದಾಗಿ ಬಿಸಿಲಿನ ಗಣನೀಯವಾಗಿ ಕಡಿಮೆಯಾಗಿ ಜನರಿಗೆ ಭಾರಿ ರಿಲೀಫ್ ಸಿಗಲಿದೆ. ಇನ್ನು ಕರ್ನಾಟಕದ ಮಳೆಯ ನಾಡು ಎಂದೇ ಕರೆಯಲ್ಪಡುವ ಕರಾವಳಿ ಮತ್ತು ಮಲೆನಾಡು ಭಾಗದ ಹವಾಮಾನ ವರದಿ ಸಂಪೂರ್ಣವಾಗಿ ವಿಭಿನ್ನವಾಗಿರಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕರಾವಳಿಯ ಕಥೆ ಏನು? ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದ ಹಲವಾರು ಭಾಗಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ. ಸಮುದ್ರದ ಕಡೆಯಿಂದ ಬರುವಂತಹ ಬಿರುಗಾಳಿಯಿಂದಾಗಿ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗವಾಗಿ ಬಿರುಗಾಳಿ ಬೀಸಲಿದೆ. ಮಳೆಯಾದರೂ ಕೂಡ ಕರಾವಳಿಯ ಕಡೆಗೆ ಉಷ್ಣಾಂಶ ಮಾತ್ರ ಕಡಿಮೆಯಾಗೋದಿಲ್ಲ, ಯಥಾಸ್ಥಿತಿಯಲ್ಲೇ ಇರುತ್ತೆ. ಇನ್ನು ಮಲೆನಾಡಿನ ಕಥೆ ಏನು?
ಇತ್ತ ಹಸಿರಿನಿಂದ ಕಂಗೊಳಿಸುವ ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಾಗಿರೋ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿಯೂ ಉತ್ತಮ ಮಳೆಯಾಗುವ ನಿರೀಕ್ಷೆಗಿದೆ. ಇಷ್ಟು ದಿನ ಮಳೆಯಿಲ್ಲದೆ ಕಾಫಿ, ಅಡಿಕೆ, ಮೆಣಸಿನಕಾಳು ಬೆಳೆಗಾರರು ಆತಂಕದಲ್ಲಿದ್ದರು. ಆದರೆ ಈಗ ಒಂಚೂರು ಸಮಾಧಾನ ಪಡುವಂತಹ ಮಳೆ ಸುರಿಯಲಿದೆ ಅಂತ ಹೇಳಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು? ಈಗ ಎಲ್ಲರ ಟೆನ್ಷನ್ ಏನಂತಂದರೆ ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಆಗಿದೆ. 38, 40, 42, 45 ಡಿಗ್ರಿ ಸೆಲ್ಸಿಯಸ್ವರೆಗೂ ಈ ರಾಯಚೂರು, ಗುಲ್ಬರ್ಗ ಕಡೆ ಎಲ್ಲ ಫುಲ್ ಬಿಸಿಲು. ಜನ ಈ ಡಿಹೈಡ್ರೇಷನ್ನಿಂದ ಆಸ್ಪತ್ರೆ ಸೇರ್ತಾ ಇದ್ದಾರೆ, ಸ್ಟ್ರೋಕ್ ಆಗ್ತಾ ಇದ್ದಾವೆ ಅಂತ ಜನ ಶಾಕ್ಗೊಳಗಾಗಿದ್ದಾರೆ. ಆದರೆ ಈಗ ರಾಜ್ಯದ ಅತಿ ಹೆಚ್ಚು ತಾಪಮಾನ ಇರುವಂತಹ ಉತ್ತರ ಕರ್ನಾಟಕ ಜಿಲ್ಲೆಗೆ ಉತ್ತರ ಒಳನಾಡಿನ ಜಿಲ್ಲೆಗಳಾಗಿರೋ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ಬೇಸಿಗೆಯ ಪ್ರಖರತೆ ಅಧಿಕವಾಗಿ ಇರಲಿದೆ. ಹವಾಮಾನ ತಜ್ಞರು ವಿವರಿಸುವಂತೆ ಈ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಮಾತ್ರ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಅಂದರೆ ಈ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ನಿರೀಕ್ಷೆ ತೀರಾ ಕಡಿಮೆ ಇದ್ದು ಬಿಸಿಲಿನ ವಾತಾವರಣವೇ ಹೆಚ್ಚಾಗಿ ಮುಂದುವರಿಯಲಿದೆ. ಕಲಬುರಗಿ, ರಾಯಚೂರಿನಂತಹ ಕಡೆಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ತಾಪಮಾನ ಏರಿಕೆಯಾಗಲಿದ್ದು ಜನಸಾಮಾನ್ಯರು ಕಡ್ಡಾಯವಾಗಿ ಎಚ್ಚರಿಕೆ ವಹಿಸಲೇಬೇಕು ಅಂತ ಹೇಳಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಮನೆಯಿಂದ ಆಚೆ ಬರುವಾಗ ಆಗಾಗ ಸಾಕಷ್ಟು ನೀರು ಕುಡಿಯೋದು ಮತ್ತು ಮಜ್ಜಿಗೆ, ಎಳೆನೀರು ಸೇವಿಸುವುದು ಬಹಳ ಮುಖ್ಯ. ರೈತರು, ಕಾರ್ಮಿಕರು ನೇರ ಬಿಸಿಲಿಗೆ ಮೈಯೊಡ್ಡೋದನ್ನು ಆದಷ್ಟು ತಪ್ಪಿಸಬೇಕು ಅಂತ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಡ್ತಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಏಪ್ರಿಲ್ ಕೊನೆಯ ವಾರದಲ್ಲಿ ಸುರಿಯಲಿರುವ ಈ ಮುಂಗಾರು ಅಥವಾ ಪೂರ್ವ ಮುಂಗಾರು ಮಳೆಯು ರೈತರಿಗೂ ಜನಸಾಮಾನ್ಯರಿಗೂ ಅತ್ಯಂತ ಅಗತ್ಯವಾಗಿತ್ತು. ಕಳೆದ ಕೆಲವು ತಿಂಗಳುಗಳಿಂದ ಸರಿಯಾದ ಮಳೆಯಿಲ್ಲದೆ ಡ್ಯಾಂಗಳಲ್ಲಿ ನೀರಿನ ಮಟ್ಟ ಕುಸಿತವಾಗಿತ್ತು. ಬೋರ್ವೆಲ್ಗಳು ಬತ್ತಿ ಹೋಗಿದ್ವು. ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗ್ತಾ ಇರುವ ಈ ಸಂದರ್ಭದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚುವುದಕ್ಕೆ ಮತ್ತು ಜಲಾಶಯಗಳಿಗೆ ಸ್ವಲ್ಪ ಮಟ್ಟಿನ ನೀರು ಹರಿದು ಬರಲು ಈ 4 ದಿನಗಳ ಮಳೆಯು ಅತ್ಯಂತ ಸಹಾಯವಾಗಲಿದೆ ಅಂತ ನಿರೀಕ್ಷಿಸಲಾಗಿದೆ. ಮುಂದಿನ 2-3 ದಿನಗಳ ಕಾಲ ರಾಜ್ಯದ ಹಲವೆಡೆ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ ಅಂತ ಈಗಾಗಲೇ ಹವಾಮಾನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಮುಂಬರೋ ಭರ್ಜರಿ ಮುಂಗಾರು ಮಳೆಗೆ ಹಾಕಿರುವ ಒಂದು ಸಕಾರಾತ್ಮಕ ಅಡಿಪಾಯವಾಗಿದೆ. 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ಮಲೆನಾಡು, ಕರಾವಳಿ ಮತ್ತು ಬಯಲು ಸೀಮೆಯ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಲಿದ್ದು ಹವಾಮಾನ ಇಲಾಖೆಯು ಒಟ್ಟು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದ್ರೆ ಬಯಲು ಸೀಮೆ ಹಾಗೂ ಉತ್ತರ ಒಳನಾಡಿನ ಮೈಸೂರು, ದಾವಣಗೆರೆ, ಧಾರವಾಡ, ಹಾವೇರಿ, ಕಲಬುರಗಿ, ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲೂ ವರುಣನ ಅಬ್ಬರ ಮುಂದುವರೆಯಲಿದೆ. ಈ ಎಲ್ಲ ಜಿಲ್ಲೆಗಳಿಗೆ ಸಂಜೆ ವೇಳೆ ಗುಡುಗು ಮತ್ತು ಬಿರುಗಾಳಿ ಸಹಿತ ಸಾಧಾರಣದಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದಾಗಿ ಸಾರ್ವಜನಿಕರು ಜೋಪಾನವಾಗಿರುವುದಕ್ಕೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ವಾತಾವರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ. ಇಲ್ಲಿ ಕೇವಲ ಸಾಧಾರಣ ಮಳೆಯಾಗುವುದಿಲ್ಲ, ಬದಲಾಗಿ ಸಮುದ್ರದ ಕಡೆಯಿಂದ ಬರುವ ತೇವಾಂಶ ಭರಿತ ಗಾಳಿಯಿಂದಾಗಿ ಗಂಟೆಗೆ ಬರೋಬ್ಬರಿ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಬಿರುಗಾಳಿ ಸಹಿತ ಸಾಧಾರಣ ಮತ್ತು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮೀನುಗಾರರು ಮತ್ತು ಕರಾವಳಿಯ ಜನರು ಬಿರುಗಾಳಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಸೂಕ್ತ. ಇನ್ನು ಇತ್ತ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಮಲೆನಾಡು ಹಾಗೂ ದಕ್ಷಿಣ ಒಳನಾಡಿನ ಪ್ರಮುಖ ಜಿಲ್ಲೆಗಳಾಗಿರೋ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗಿನಲ್ಲೂ ಗುಡುಗು ಸಹಿತ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಇಷ್ಟು ದಿನ ಮಳೆಯಿಲ್ಲದೆ ಕಾಫಿ, ಅಡಿಕೆ ಮತ್ತು ಮೆಣಸಿನಕಾಳು ಬೆಳೆಗಾರರು ಆತಂಕದಲ್ಲಿದ್ದರು. ಈ ಮಳೆಯಿಂದಾಗಿ ಮಲೆನಾಡಿನ ಕೃಷಿ ಚಟುವಟಿಕೆಗಳಿಗೆ ಅತಿ ದೊಡ್ಡ ಬೂಸ್ಟರ್ ಸಿಕ್ಕಂತಾಗಲಿದೆ. ಎಳೆಗೆ ತಂಪೆರೆದು ಪ್ರಕೃತಿ ಮತ್ತೆ ಹಸಿರಿನಿಂದ ನಳನಳಿಸುವುದಕ್ಕೆ ಮಳೆ ನಾಂದಿ ಹಾಡಲಿದೆ. ಇನ್ನು ಉತ್ತರ ಕರ್ನಾಟಕದ ಸ್ಥಿತಿ. ಈಗ ರಾಜ್ಯದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ತಾಪಮಾನ ದಾಖಲಾಗುವ ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಉತ್ತರ ಒಳನಾಡಿನ ಜಿಲ್ಲೆಗಳಾಗಿರೋ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ಕೊಪ್ಪಳದಲ್ಲಿ ಹವಾಮಾನ ಒಂದು ರೀತಿಯ ಮಿಕ್ಸ್ಡ್ ಬಗ್ ಆಗಿರಲಿದೆ. ಈ ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಪ್ರತ್ಯೇಕ ಸ್ಥಳಗಳಲ್ಲಿ ಹಗುರ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆ ಇದೆ. ಆದರೆ ಈ ಮಳೆ ಇಡೀ ಉತ್ತರ ಕರ್ನಾಟಕವನ್ನು ತಂಪು ಮಾಡೋದಿಲ್ಲ. ಹೌದು, ಈ ಭಾಗದ ಹೆಚ್ಚಿನ ಪ್ರದೇಶಗಳಲ್ಲಿ ಒಣ ವಾತಾವರಣ ಅಂದರೆ ಒಣ ಹವಾಮಾನವೇ ಮುಂದುವರಿಯಲಿದ್ದು ಬಿಸಿಲಿನ ತಾಪಮಾನ ಗರಿಷ್ಠ ಮಟ್ಟದಲ್ಲೇ ಇರಲಿದೆ. ಕಲಬುರಗಿ, ರಾಯಚೂರಿನಂತಹ ಜಿಲ್ಲೆಗಳಲ್ಲಿ ಬರೋಬ್ಬರಿ 40 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ತಾಪಮಾನವಿರುವಂತಹ ಕಾರಣ ವಿಶೇಷವಾಗಿ ಹಗಲಲ್ಲಿ ಬಿಸಿಲು ಮತ್ತೆ ಸೆಕೆ ಮುಂದುವರಿಯಲಿದೆ.
ಇನ್ನು ಹವಾಮಾನ ಇಲಾಖೆಯ ಕಟ್ಟುನಿಟ್ಟಿನ ಎಚ್ಚರಿಕೆಗಳೇನಂತಂದ್ರೆ ಉತ್ತರ ಕರ್ನಾಟಕದ ಜನತೆಗೆ ಈ ಇಲಾಖೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಮಧ್ಯಾಹ್ನದ ವೇಳೆಗೆ ಅಂದ್ರೆ 12 ಗಂಟೆಯಿಂದ 4 ಗಂಟೆಯವರೆಗೆ ಜನ ಮನೆಯಿಂದ ಆಚೆ ಬರುವಾಗ ವಿಪರೀತ ಎಚ್ಚರಿಕೆಯನ್ನು ವಹಿಸಬೇಕು. ಆಗಾಗ ಸಾಕಷ್ಟು ನೀರು ಕುಡಿಬೇಕು, ಮಜ್ಜಿಗೆ ಎಳೆನೀರು ಸೇವಿಸಬೇಕು. ಜೊತೆಗೆ ಈ 12 ಗಂಟೆ ಬೇಡ, 11 ಗಂಟೆಯಿಂದ 4 ಗಂಟೆಯವರೆಗೂ ಯಾರೆಲ್ಲ ಈ ಗಾರೆ ಕೆಲಸ ಮಾಡೋರು ಅಥವಾ ಹೊರಗಡೆ ಯಾರು ನಿಂತು ಕೆಲಸ ಮಾಡ್ತಾರಲ್ಲ ಬಿಸಿಲಲ್ಲಿ, ಅವರು ಒಂಚೂರು ಈ ಬಿಸಿಲನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಲಾಗ್ತಾಗಿದೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ವರುಣನ ಅಬ್ಬರ ಜೋರಾಗಲಿದ್ದು ಹವಾಮಾನ ಇಲಾಖೆ ಬಾಗಲಕೋಟೆ, ಬೆಳಗಾವಿ, ಗದಗ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಈ ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯೊಂದಿಗೆ ಆಲಿಕಲ್ಲು ಮಳೆ ಸುರಿಯುವ ಸಾಧ್ಯತೆ ಇರುವುದರಿಂದ ರೈತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ನಿಮ್ಮ ಊರಿನಲ್ಲಿ ಬಿಸಿಲಿನ ತಾಪಮಾನ ಹೇಗಿದೆ? ನಿನ್ನೆ ಮೊನ್ನೆಯಿಂದ ಮೋಡ ಕವಿದ ವಾತಾವರಣ ಏನಾದರೂ ಇದೆಯಾ? ಬೆಂಗಳೂರಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದಕ್ಕೆ ಮರಗಳನ್ನು ಕಡಿದು ಕಾಂಕ್ರೀಟ್ ನಾಡನ್ನಾಗಿ ಮಾಡಿದ್ದೇ ಪ್ರಮುಖ ಕಾರಣ ಅಂತ ನಿಮಗನ್ಸುತ್ತಾ? ಉತ್ತರ ಕರ್ನಾಟಕದ ಜನತೆಗೆ ಹವಾಮಾನ ಇಲಾಖೆ ನೀಡಿರುವ ಮಧ್ಯಾಹ್ನದ ಬಿಸಿಲಿಗೆ ಹೋಗಬೇಡಿ ಎನ್ನುವ ಎಚ್ಚರಿಕೆಯನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ಜೊತೆಗೆ ನಿಮ್ಮ ಊರು ಯಾವುದು, ನಿಮ್ಮ ಊರಲ್ಲಿ ಹೇಗಿದೆ ವಾತಾವರಣ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.